ಅವರು ಆರೋಪ ಮಾಡ್ತಿರುವಂತದ್ದು ಇನ್ನೂವರೆಗೂ ಬಂದಿಲ್ಲ ಸಚಿವರು ಒಂದು ಫೋನು ಮಾಡಿಲ್ಲ ಅವರಿಗೆ. ಇವ್ರು ಹೇಳಿದ ರಾಜೀನಾಮೆ ಕೊಡಬೇಕು, 1 ಕೋಟಿ ರೂಪಾಯಿ ಪರ್ಯಾಯ ಕೊಡಿಸ್ಬೇಕು ಸಿಎಂ ಕಡೆಯಿಂದ ಅನ್ನುವಂಥದ್ದು. ಸಿಬಿಐ ತನಿಖೆ ಮಾಡಬೇಕು. ನೋಡಿ, ನಾನು ಬೆಳಗಾಂದಲ್ಲಿದ್ದೆ. ಬೆಳಗಾವಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿವೇಶನದ ಅಂದರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಏನು AICC ಅಧ್ಯಕ್ಷರಾಗಿ ಶತಮಾನೋತ್ಸವ ಆಚರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಅತ್ಯಂತ ದುಃಖದ ಒಂದು ಮನಮೋಹನ್ ಸಿಂಗ್ರವರ ನಿಧನದ ಸುದ್ದಿ ಬಂದಾಗ ನಾವು ಅವರ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ನನಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಹಿತಿ ಕೊಟ್ಟ ತಕ್ಷಣ ತನಿಖೆ ಮಾಡಿ ಅಂತೇಳಿ ಹೇಳಿ ಆ ಒಂದು ಪರಿವಾರಕ್ಕೆ ಭದ್ರತೆ ಕೊಡಿ ಅಂತ ಹೇಳಿದ್ದೇನೆ. ನಾನು ಬಾಲ್ಕಿಯಲ್ಲಿದ್ದುಕೊಂಡು ಬೀದರ್ನಲ್ಲಿದ್ದುಕೊಂಡು ಸಾಂತ್ವನ ಹೇಳಿಲ್ಲ ಅಂತ ಹೇಳಿದರೆ ಅದು ವಿಷಯ ಬೇರೆ ಆಗ್ತಿತ್ತು. ನಾನು ಬೆಳಗಾಂದಲ್ಲಿ ಇವತ್ತು ಬೇರೆ ಬೇರೆ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಅದಕ್ಕೂ ಒಂದು ರಾಜಕೀಯ ಲೇಪನ ಕೊಡುವಂಥದ್ದು ಅದು ಎಷ್ಟು ಮಟ್ಟಿಗೆ ಸಮಂಜಸ ಅಂತೇಳಿ ಹೇಳಿ ಇವತ್ತು ಎಲ್ಲ ಮುಖಂಡರುಗಳು ಆತ್ಮಾವಲೋಕನ ಮಾಡಿಕೊಳ್ಳಲಿ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಕಲಬುರಗಿ ಮತ್ತು ಬೀದರ್ ಪೊಲೀಸ್ ಸ್ಟೇಷನ್ ಪಾಕಿಸ್ತಾನಕ್ಕೆ ಹೋಲಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಕಾಂಗ್ರೆಸ್ ಕಚೇರಿಯಾಗಿ ನೋಡಿ, ಯಾವುದೇ ಪುರಾವೆಗಳಿಲ್ಲದೆ ಯಾವುದೇ ಆಧಾರ ಇಲ್ಲದೆ ಇವತ್ತು ಸುಳ್ಳು ಹೇಳುವಂಥದ್ದೇ ಇವತ್ತು ಅವರಿಗೆ ಒಂದು ಅವ್ರ ಮನೆ ದೇವರು. ಪ್ರತಿಯೊಂದು ಸಲ ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಅವ್ರು ಬಿಂಬಿಸ್ತಾರೆ. ಸರ್, ಈಗ ನೀವು ಬಂದಾಗೆ ಪೊಲೀಸರ ವಿರುದ್ಧ ಒಂದು ಕುಟುಂಬ ಸದಸ್ಯರು ಆಕ್ರೋಶ ಪಡಿಸ್ತಾರೆ. ಹೌದು, ನೋಡಿ, ಈಗ ಕೇಳಿ, ಎಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ, ಆಡಳಿತ ವ್ಯವಸ್ಥೆ ಇದೆ, ಇವತ್ತಿಂದ ನಿನ್ನಿಂದಿಲ್ಲ ಈ ವ್ಯವಸ್ಥೆಯಲ್ಲಿ ಏನೇನು ಲೋಪದೋಷಗಳಿದೆ ಕಾಲ ಕಾಲಕ್ಕೆ ಅದನ್ನು ಸರಿಪಡಿಸುವಂಥ ಕೆಲಸ ಸರ್ಕಾರಗಳು ಮಾಡಬೇಕಾಗಿದೆ. ಈಗಾಗಲೇ ಪರಿವಾರದವರು ನನ್ನ ಮುಂದೆ ತಮ್ಮ ಒಂದು ನೋವನ್ನು ತೋಡಿಕೊಂಡಿದ್ದಾರೆ. ಅದನ್ನು ಸರಿಪಡಿಸಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ, ಪೊಲೀಸ್ ಇಲಾಖೆ ಮಟ್ಟದಲ್ಲಿ, ನಮ್ಮ ಮಟ್ಟದಲ್ಲಿ ಏನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಅದನ್ನು ಮಾಡುವಂಥ ಕೆಲಸ, ಸುಧಾರಣೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ಪ್ರತಿಯೊಂದು ನೋಡಿ ನೋಡಿ, ಈಗ ಯಾವ ಅಧಿಕಾರಿ ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ ನಿರ್ಲಕ್ಷ್ಯ ಮಾಡಿದ್ದು ಸಾಬೀತಾದರೆ ಅವ್ರ ಮೇಲೆ ಕ್ರಮ ಆಗ್ತದೆ. ಅದಕ್ಕೆ ಈ ವ್ಯವಸ್ಥೆಯಲ್ಲಿ ನಿಯಮ ಇದೆ, ಕಾನೂನಿದೆ, ಕಾಯ್ದೆ ಇದೆ. ಅದ್ರ ಪ್ರಕಾರ ತನಿಖೆ ಆಗ್ತದೆ. ತನಿಖೆ ಆದಮೇಲೆ ತನಿಖಾ ವರದಿ ಬಹಿರಂಗಪಡಿಸ್ತಾರೆ. ಅದರ ಆಧಾರದ ಮೇಲೆ ಕ್ರಮನೂ ಆಗ್ತದೆ. ಎಲ್ಲರಿಗೂ ಅಶ್ಯೂರ್ ಮಾಡ್ತಾ ಇದ್ದೇನೆ. ಡೆತ್ ನೋಟ್ ಅಲ್ಲಿ ಸಚಿನ್ ಬರ್ತಿದ್ದಾರೆ ಸರ್. ಅಂದ್ರೆ ಈಗ ಆಪ್ತರಿದ್ದಾರೆ ರಾಜೀವ್ ಕಪೂರ್ ಅವರು, ಅಂದ್ರೆ ಈಗ ಸಚಿವರೇ ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆಗೆ ಹೋಗಿ ಮಾತಾಡ್ಸಿದೀನಿ ಅವ್ರ ಜೊತೆಗೆ ಅಂತ ಅನ್ನುವಂಥದ್ದು ಈಗ ಅವ್ರಿಗೆ ತಲುಪಾಗ್ತದೆ. ನೋಡಿ, ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಬಹಳ ಮುಕ್ತವಾಗಿ, ಓಪನ್ ಆಗಿ ಅವ್ರು ಸ್ವತಃನೇ ಹೇಳಿದ್ದಾರೆ, ಇವತ್ತು ಈ ವಿಷಯ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಬೇಕು. ಇವತ್ತು ಈ ತನಿಖೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ, ಪಕ್ಷಾತೀತವಾಗಿ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು ಅಂತ ಅವರೇ ಹೇಳಿದ ಮೇಲೆ ಆ ಪ್ರಶ್ನೆನೂ ಉದ್ಭವ ಆಗೋದಿಲ್ಲ. ಇವತ್ತು ಹೌದು, ನೋಡಿ, ಈಗ ಎಲ್ಲಾದರೂ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಇದಕ್ಕೆ ಕಾರಣಕರ್ತ ಅಂತ ಹೇಳಿ ಡೆತ್ ನೋಟಲ್ಲಿ ಇದೆಯಾ? ಆ ರೀತಿಯಲ್ಲಿ ಇಲ್ಲ, ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಇವತ್ತು ಹೌದು, ಈಗ ನೋಡಿ, ಅದಕ್ಕೆ ಈಗ ಪ್ರಿಯಾಂಕ್ ಅವರೇ ಹೇಳಿದಾರಲ್ಲ, ನೋಡಿ, ಇವೆಲ್ಲ ಸಮಗ್ರವಾದಂಥ ಏನು ವಿಷಯಗಳಿದೆ, ಆ ಡೆತ್ ನೋಟಲ್ಲಿ ಏನೇನಿದೆ ಅವೆಲ್ಲದ್ರ ಬಗ್ಗೆ ತನಿಖೆ ಆಗ್ತದೆ. ತನಿಖೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಇದು COD ಮುಖಾಂತರ ವಿಶೇಷ ಪ್ರಕರಣ ಅಂತೇಳಿ ಪರಿಗಣನೆ ಮಾಡಿ ಇವತ್ತು ಪಾರದರ್ಶಕವಾಗಿ ತನಿಖೆ ಮಾಡಿಸ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ನೋಡಿ, ಇವೆಲ್ಲ ವಿಷಯಗಳೇನಿದೆ ನಾನು ಈಗಾಗಲೇ ಹೇಳಿದ್ದೇನೆ. ಇವರು ಮರಣ ಪತ್ರದಲ್ಲಿ ಸಚಿನ್ ಏನು ಮೆನ್ಷನ್ ಮಾಡಿದ್ದಂಥದ್ದು FSL ವರದಿ ಬರ್ತದೆ ಕಾನೂನುಬದ್ಧವಾಗಿ. ಅದರಲ್ಲಿ ಏನೇನು ಇವತ್ತು ಬರೆದಿದ್ದಿದೆ ಅವೆಲ್ಲ ಸಮಗ್ರವಾಗಿ, ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ತದೆ. ತನಿಖಾ ವರದಿ ಮೇಲೆ ಕ್ರಮ ಆಗ್ತದೆ. ನಮ್ಮ ಸರ್ಕಾರ ಈ ನೆಲದ ಕಾನೂನಿಗೆ ನಾವು ಗೌರವವನ್ನು ಕೊಡ್ತೇವೆ. ಯಾರಿಗೂ ಕಾನೂನನ್ನು ತನ್ನ ಕೈಯಲ್ಲಿ ತೆಗೆದುಕೊಳ್ಳಲಿಕ್ಕೆ ಬಿಡೋದಿಲ್ಲ. ಇವತ್ತಿದೇನಿದೆ ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿಕೊಂಡು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಜನತಾದಳಿರ್ಬೋದು, ಇಂಥ ಪ್ರಕರಣಗಳು ಮರುಕಳಿಸಬಾರ್ದು. ಇವತ್ತು ಅಮಾಯಕರಿಗೆ ಆತ್ಮವಿಶ್ವಾಸ ಮೂಡಿಸುವಂಥದ್ದು, ಅವರಲ್ಲಿ ಆತ್ಮಸ್ಥೈರ್ಯ ಮೂಡಿಸುವಂಥ ಒಂದು ಪ್ರಯತ್ನಗಳು ನಾವೆಲ್ಲ ಕೂಡಿ ಮಾಡಿ
ವ್ಯವಸ್ಥೆಯಲ್ಲಿ ಏನು ಲೋಪದೋಷಗಳಿದೆ, ಲೋಪದೋಷಗಳು ಒಂದೇ ದಿವಸದಲ್ಲಿ ಆಗೋದಿಲ್ಲ, ಹಿಂದಿನಿಂದ ಬಂದಂಥದ್ದು ಇರ್ತದೆ. ಈ ಲೋಪದೋಷಗಳನ್ನು ಸರಿಪಡಿಸಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಂತ ಪ್ರಯತ್ನ ಮಾಡಬೇಕು. ಪ್ರತಿಯೊಂದರಲ್ಲಿ ಬರೀ ಸ್ವಾರ್ಥ ನೋಡಿದರೆ ಏನು ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ ನಾವು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ಆತ್ಮಾವಲೋಕನ ಮಾಡಿಕೊಳ್ಳಲಿ ಅವರು. ಸರ್, ಪರಿಹಾರ ವಿಚಾರದಲ್ಲಿ ಏನಾದರೂ ಪರಿಹಾರ ಸರ್ಕಾರ ಮೇಲೆ ಒತ್ತಡದಿಂದ ಪರಿಹಾರ ಕೊಟ್ಟು ನೋಡಿ, ನಾನು ಈಗಾಗಲೇ ಹೇಳಿದ್ದೇನೆ, ಇವತ್ತು 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದೇನೆ. ಅವರ ಪರಿವಾರದವರಿಗೆ ಸರ್ಕಾರದ ವತಿಯಿಂದ ಇವತ್ತು ಒಂದು ಅವ್ರ ಮನೇಲಿ ಯಾರು ನಿರುದ್ಯೋಗಿ ಇದ್ದಾರೆ ಉದ್ಯೋಗ ಕೊಡಲಿಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ ವಿನಂತಿಯನ್ನು ಮಾಡುತ್ತೇನೆ. ಬಿಜೆಪಿಗಿಂತ ಕಾಂಗ್ರೆಸ್ ಅಲ್ಲಿ ಕಮಿಷನ್ ದಂಧೆ ಹೆಚ್ಚಾಗಿದೆ ಅನ್ನೋ ಗುತ್ತಿಗೆದಾರ ಸಂಘದ ಅಧ್ಯಕ್ಷ. ನೋಡಿ, ಭಾರತೀಯ ಜನತಾ ಪಕ್ಷದವರಿಗೆ ಅದೆಲ್ಲ ಮಾಡಿ ಮಾಡಿ ರೂಢಿ ಆಗಿಬಿಟ್ಟಿದೆ. ಆ ರೂಢಿಯಾಗಿ ಅವೇ ವಿಷಯಗಳು ಅವ್ರ ಬಾಯಿಗೆ ಬರ್ತದೆ. ಹಿಂದೆನವರು ಅದನ್ನೇ ಮಾಡಿಕೊಂಡು ಬಂದಿದ್ದಾರೆ. ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಜನ ಇವತ್ತು ಒಳ್ಳೆಯದಾಗ್ತಾ ಇದೆ, ಅವರಿಗೆ ಅದು ತಾಳ್ಮೆ ಆಗ್ತಾ ಇಲ್ಲ. ಸರ್, ಇವತ್ತು